ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಇವತ್ತು ತಾರೀಕು 13 9ನೇ ತಿಂಗಳು 2024 ಬೆಳಗ್ಗೆ ನಾನು ಈ ಪ್ರದೇಶದಾಗ ಅವಾಗ ಬಂದು ನವಿಲಿಗೆ ಅವಾಗ ಅಂದರೆ 3 ಸತಿ ಏನೋ ಬಂದಿದ್ದೀನಿ ಹೆಚ್ಚು ಕಡಿಮೆ. ಇವತ್ತು ಮನಸ್ಸು ಹೇಳ್ತು ಸರಿ 6 ಗಂಟೆ ಮೇಲೆ ಆಗೋಯ್ತು, ಆಗ್ತಿಲ್ಲ, ಕುತ್ಕೊಂಡಿದ್ದೆ. ಆಗಬೇಕಂತ ಆ ಮುರುಘ ಅಪ್ಪಣೆ ಕೊಟ್ಟನೆ ಏನೋ ಗೊತ್ತಿಲ್ಲ, ಮುರುಘ ಪರಮಾತ್ಮ ಈ ಪ್ರಪಂಚದಲ್ಲಿ ಈ ಪ್ರದೇಶದಲ್ಲಿ ಯಾವುದಾದ್ರೂ ನಾನು ತಿಳಿದಿರೋ ಮಾಡಿರೋ ತಪ್ಪಿಗೆ ಆ ಕ್ಷಮೆಯನ್ನು ಕೇಳ್ಕೊಳ್ಬೇಕಂದ್ಬಿಟ್ಟು ಒಂದು 3 ತಿಂಗಳಿಂದ ಪ್ರಯತ್ನ ನನ್ನ ಮನಸ್ಸು ಹೇಳ್ತಾ ಐತೆ. ಸ್ಟಾಪ್ ಹೋಗಿ ತಿಂಗಳು ಬಂದಿದ್ದೆ ನವಿಲ್ ಮಾಡ್ದೆ ಕರೆಕ್ಟ್. ನಾವು ಈ ಪ್ರದೇಶದಲ್ಲಿ ನವಿಲ್ ಥರ ಬಂದು ನಾನು ಪ್ರತಿಧ್ವನಿ ಮಾಡಿದ್ರೆ ಹೋದ್ಸಲಿ ಅದೇ ಪ್ರತಿಧ್ವನಿ ಮತ್ತೆ ಮಾಡ್ತದು ಬಂದು ತಿಂಡಿ ಅಂತ ಹಂಗೆ ಆ ಪಕ್ಕ ಹೋದ ನವಿಲುಗಳ ಅವೇ ನವಿಲಿಗೆ ಬರ್ತಾವಿಲ್ಲ ಹೂಡು ಇದೆಲ್ಲ ನವಿಲು ಕುತ್ಕೊಳ್ಳೋದು. ದೇವರೇ ಯಾವುದೋ ನೋಡು, ಇದು ಸ್ಟೋರ್ ಅಕ್ಕಿನೇ ಆಗಿರ್ಬೋದು. ಅಂದರೆ ನಾವು ಅದನ್ನು ಕೊಡೋಕೆ ಎತ್ಕೊಬಂದು ನಮಗೆ ಇಲ್ಲಿವರೆಗೂ ತಲುಪಿಸೋಕೆ ಆ ದೇವರೊಂದು ಮನಸ್ಸು ಕೊಟ್ರೇ ನಮಗೆ ಅದು ಯಾವುದೊಂದು ಸಾಧ್ಯ. ನಾನು ಈ ಪ್ರದೇಶದಲ್ಲಿ ಏನಾದರೂ ತಿಳಿದಿರೋ ಮಾಡಿರೋ ತಪ್ಪನ್ನು ಕ್ಷಮಿಸ್ ಪರಮಾತ್ಮ ಭಗವಂತ ಮುರುಘ. ಬರ ತಪ್ಪ ಯಾಕೆ ಮಾಡಿ ಬಿಡಿ, ನೀವೊಂದು ಜಾಗದಾಗ ಚಪ್ಪಲಿ ಬಿಟ್ಟು. ಆ ನವಿಲುಗಳು ನಮ್ಗೆ ಆ ಕಿರ್ಚೋ ಶಬ್ದ ಕೇಳಿದ್ರೆ ನಮಗೆ ತುಂಬ ಸಂತೋಷ ಆಗ್ತೈತೆ. ಅಂದರೆ ನಮ್ಮನ್ನ ನೋಡ್ಬಿಟ್ಟು ಎದ್ರುಕೊಂಡು ಓಡ್ಬಿಡ್ತಾವ ಅವು. ತಿನ್ಲಿ ನಮ್ಮ ಮುರಳಿಕಾಯಿಗೆ ಹಾಕ್ಸೋಣ, ಒಂದು ಅಭ್ಯಾಸ ಬರಲಿ ಅವನಿಗೂ. ಅದು ನವಿಲ್ ಥರ ಕಿರ್ಚ್ಬೇಕಂದ್ರೆ ನಮಗೆ ಬರ್ತಾ ಇಲ್ಲ. ಬರ ಎತ್ಕೊಂಡಿ. ಗುಂಡೋಡಿಸ್ಕೊಂಡು ಇವಾಗ ಫಸ್ಟ್ ಬಂದಿರೋದು ಈ ಜಾಗಕ್ಕೆ. ಮೊನ್ನೆ ನಮ್ಮ ಯೋಗಿನ ಕರ್ಕೊ ಬಂದಿದ್ದು ನಮ್ಮ ಮುರಳಿ ಹೋಗಿ ತಿಂಗಳು ವಿಡಿಯೋ ಹಾಕಿದ್ದೆ ನೋಡಿದ್ವಿ. ನಾವು ಒಂದೇ ಜಾಗದಲ್ಲಿ ಅಟ್ಬಿಟ್ಟು ಹೊಟ್ಬಿಡ್ಬೋದು. ಯಾಕಂದರೆ ಒಂದೇ ಜಾಗದಲ್ಲಿ ಅಟ್ಟೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಅಲ್ಲಿ ಒಂದು ಜಾಗದಲ್ಲಿ ತಿಂತೈತೆ ನೋಡ್ಬೋದು, ನೋಡ್ದೇನೋ ಹೋಗ್ಬೋದು. ಇಲ್ಲಿದೆ ಗಿರ್ವೇಗ್ಲು ಎಲ್ಲ ತಿನ್ನಲಿ. ಅಲ್ಲ ಹಾಕಿದ್ರೆ ಎಲ್ಲ ಜಾಗದಾಗ ಹುಡುಗಲ್ಲ, ಎಲ್ಲ ಜಾಗದಾಗೂ ತಿಂತವೆ. ಇದೆಲ್ಲ ಫುಲ್ಲು ಇದನ್ನು ಒಂದು ತೋಟ ಥರ ನೋಡಿದ್ರೆ ಒಂದು ಗಾರ್ಡನ್ ಥರ ನನಗೆ ಕಾಣಿಸ್ತೈತೆ. ಅದು ಒಂದು ವಸ್ತುವನ್ನು ಒಂದು ಕಲೆಗಾರ ನೋಡಿದ್ರೆ ಇದನ್ನು ಯಾವ ಥರ ಉಪಯೋಗಿಸ್ಬೇಕು ಅಂತ ಆ ಥರ ಉಪಯೋಗಿಸ್ತಾನೆ. ಇದೇ ಜಾಗದಲ್ಲಿ 20 ಪೈಸಾ ಕೂಲಿಗೆ ನೀರು ಹಟ್ಟೋದಕ್ಕೆ ಬಂದಿದ್ದೀನಿ ಗಿಡಗಳಿಗೆ. ಹೇಳಬೇಕಂದ್ರೆ ಇವನಿಗಿಂತ ಚಿಕ್ಕ ವಯಸ್ಸಲ್ಲಿ ನಾನು ಸುಬ್ರಹ್ಮಣ್ಯನ ತೋಟ ಟಿಲ್ಲರ್ ಇತ್ತವಾಗ 1990ನೇ ಇಸ್ವಿ ಕಾಲಗಳಲ್ಲಿ. ಅಮ್ಮ ಬೇಗ ಊಟ ಕೊಡಮ್ಮ, ಬೇಗ ಊಟ ಹಾಕಮ್ಮ, ನಾನು ನೀರು ಹಟ್ಟಕ್ಕೆ ಹೋಗ್ಬೇಕು. ಸುಬ್ರಹ್ಮಣ್ಯನ ಟಿಲ್ಲರಲ್ಲಿ ನೀರು ಕೊಟ್ಟರೆ 20 ಪೈಸಾ ಕೊಡ್ತಾಯಿದ್ದೆ ನಮ್ಗೆ, ಅದೇ ದೊಡ್ಡ ಕಾಸು ಅವಾಗ. ಸರಿ ಆಗಲಿ, ದೇವರು ದೊಡ್ಡವನು, ನಾವು ಚಿಕ್ಕವರು. ಮತ್ತೆ ಈ ಸ್ಥಳದಲ್ಲಿ ಮಾಡಿದಿರೋ ತಪ್ಪುಗಳನ್ನು ಕ್ಷಮಿಸು ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಇರುವೆಗಳು ತಿನ್ಲಿ. ಡೆಫಿನೆಟಾಗಿ 100ಕ್ಕೆ 100 ಈ ಜಾಗಗಳಿಗೆಲ್ಲ ನವಿಲು ಬಂದೇ ಬರ್ತೈತೆ. ಯಾಕಂದರೆ ಅದು ಅಲ್ಲಿ ರೋಡಲ್ಲಿ ಹೋಗೋವಾಗ ನಮಗೆ ಕಾಣಿಸ್ತೈತೆ ನವಿಲು ಇಲ್ಲಿ ಬರೋದೆಲ್ಲ ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ನಾನು ಒಂದೇ ಜಾಗದಲ್ಲಿ ಹಾಕ್ಬಿಟ್ಟು ಹೋಗ್ತೀನಿ, ಅಲ್ಲಲ್ಲೇ ಹಾಕೋದು. ಎಲ್ಲೋ ಒಂದು ಜಾಗದಲ್ಲಿ ಬಂದು ತಿನ್ನಲಿ ಅಂತ. திருச்செந்தூர் கடலோரத்தில் செந்தில் நாதன் அரசாங்கம் வருவோர்க்கெல்லாம் ಮುರುಗನ್ನ ನಾನು ಮುಂದೆ ನಾನು ಮುರುಗನ್ನ ಒಂದು ಕಾಲದಲ್ಲಿ ಜಾಸ್ತಿ ಮುಗಿತಾ ಇದ್ದೆ. ಏನೋ ನಂಬಿಕೆ ಇದ್ದಕ್ಕಿದ್ದಂಗೆ ಮುರುಘ ಕಳ್ಕೊಂಡ್ಬಿಟ್ಟ. ಮತ್ತೆ ಇದ್ದಕ್ಕಿದ್ದಂಗೆ ನನ್ನ ಮನ್ಸಿಗೆ ಮುರುಘನೇ ಬಂದ. ಏನೋ ಒಂಥರ ಕೈ ಎತ್ತು ಮುಗಿಯೋದು. ಮತ್ತು ಆ ಮುರುಗನ್ನ ಮುಗಿದ ಮೇಲೆ ನನಗೆ ಈ ಬುದ್ಧಿ ಬಂದಿದ್ದು, ನವಿಲಿಗೆ
ಊಟ ಊಟ ಅಂತ ನಾನು ಕೊಡೋಷ್ಟು ನಾವು ದೊಡ್ಡವರಲ್ಲ. ಯಾವುದೋ ನಮ್ಮಿಂದ ಆದಷ್ಟು ಆ ಕೊಡಬೇಕಂದ್ರೆ ನಮ್ಮ ಹುಡುಗನ ಅಪ್ಪಣೆ ಇರಬೇಕು. ನಾವು ಮಾಡೋದಕ್ಕೆ ಯಾವುದೂ ಸಾಧ್ಯತೆ ಇಲ್ಲ. ಕಾಲ್ತಡ ಇದೆಲ್ಲ ನವಿಲುಗಳು ಓಡಾಡಿರೋ ಜಾಗನೇ. ಇಲ್ಲಿ ಬರ್ತದ ಗ್ಯಾರಂಟಿ, ಡೈಲಿ ಬರ್ತದ ಮುರ್ಲಿ. ನಡೆಯಲ್ಲ ಕೆದಕಿರೋದು. ಅದೆಲ್ಲ ಕೆದಕಿರೋದು. ಏನು ಊಟ ಸಿಗ್ತದೆ ಕಾಡಾಗ ಊಟಕ? ಗ್ಯಾರಂಟಿ ತಿಂತದ ಇದೆಲ್ಲ. ಇದೆಲ್ಲ ಕಾಲ ಇದೆಲ್ಲ ನೋಡು, ಇದೆಲ್ಲ ನವಿಲುಗಳಿದೆ ಅಜ್ಜೆಗಳು ತಿನ್ಕೊಂತದ. ಸ್ಟಾಪ್ ಮಾಡ್ತಾರೆ. ಬರೀ ನವಿಲುಗಳೇ ಅಲ್ಲ, ಈ ಇರುವೆಗಳು ತಿನ್ನಲಿ. ಪರಮಾತ್ಮ ಶಿವಪ್ಪ ನೀನು ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ನನ್ನಿಂದ ಆಹಾರ ಕೊಡಲು ಸಾಧ್ಯ ಇಲ್ಲ. ನನ್ನ ಕಣ್ಣಿಗೆ ಬಿದ್ದಷ್ಟು ನನ್ನಿಂದ ಮಾಡ್ತಾ ಇದ್ದೀನಿ. ಪುಡಿ ಅಕ್ಕಿ ಹಾಕಿರೋದು ಎತ್ಕೊಂಡೋಗ್ತೈತೆ. ಶಿವನು ಆಹಾರ ಎತ್ಕೊಂಡು ಹೋದನಂತೆ. ಆಹಾರ ಎತ್ಕೊಂಡು ಹೋಗ್ಬೇಕಾದಾಗ ಒಂದು ಇರುವೆನ ಪಾರ್ವತಿ ದೇವಿ ಗಂಟಾಕಕ್ಕೊಂಬಿಟ್ಲಂತೆ ಕೊಂಗನಾಗ. ಇದು ನಮ್ಮ ಅಜ್ಜಿ ತಾತನವ್ರು ಆ ಕಾಲದಾಗ ಹೇಳ್ತಾ ಇದ್ದು, ನಮ್ಮ ಅಜ್ಜಿಯವ್ರು ಹೇಳ್ತಾ ಇದ್ದಿದ್ದು. ಎಲ್ಲಿಗೋಗಿದ್ದೆ ಅಂತ ಕೇಳ್ದಂತೆ ಪಾರ್ವತಿ ದೇವಿ. ಎಲ್ಲಿಗೋಗಿದ್ದೆ ಅಂತ ಕೇಳ್ದಂತೆ. ಯಾರೋ ಶಿವನ ಬಂದ್ಬಿಟ್ಟು ಪಾರ್ವತಿ ದೇವಿ, ನಾನು ಜೀವರಾಶಿಗಳಿಗೆಲ್ಲ ಊಟ ಹಾಕಕ್ಕೆ ಹೋಗಿದ್ದೆ ಅಂದಂತೆ. ಆಲ್ರೆಡಿ ಪಾರ್ವತಿ ದೇವಿ ಏನು ಮಾಡೋಳೆ, ಒಂದು ಇರುವೆನ ಎತ್ತಿ ಇಟ್ಕೊಬಿಟ್ಟಾಳೆ ಕೊಂಗ, ಗಂಟು ಹಾಕೋಬಿಟ್ಟು. ಆವಾಗ ನೋಡಿ ಜೀವಿಗೆ ಆಹಾರ ಹಾಕಿಲ್ಲ ಅಂತ ಕೇಳ್ದಂತೆ. ಆವಾಗ ಬಿಚ್ಚಿ ನೋಡೋಕೆ ಒಂದು ಅಕ್ಕಿ ಕಾಲು ಆ ಇರುವೆ ಹತ್ರ ಇತ್ತಂತೆ. ಮುಚ್ಚಿಟ್ಟಿದ್ರೇನೆ ಸರಿ. ನೋಡಿ ಇಲ್ಲಿರೋ ಇರುವೆಗಳಿಗೆ ಕೊಡಿಲಿ, ಇಲ್ಲಿರೋ ಇರುವೆಗಳಿಗೆ ಯಾರು ಊಟ ಹಾಕೋರಿಲ್ಲ ಇಲ್ಲಿ. ನಾನು ಹಾಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಪರಮಾತ್ಮ ಅದಕ್ಕೆ ಆಹಾರವನ್ನು ಕೊಟ್ಟಿರ್ತಾನೆ, ಏನಾದರೂ ಒಂದು. ನೋಡು ಕೆಲವೊಂದು ಇರುವೆಗಳು ಎತ್ಕೊಂಡು ಹೋಗ್ತಾ ಇವೆ ಆಹಾರ. ನೋಡು ಗೂಡುಗಳಿಗೆ ಎತ್ಕೊಂಡು ಹೋಗ್ತಾ ಇದೆ. ಎತ್ಕೊಂಡು ಹೋಗಲಿ, ತಿನ್ನಲಿ. ಸ್ಕೂಲ್ಗೆ ಹೋಗೋ ಸಂದರ್ಭದಲ್ಲಿ ಬ್ಯಾಗಲ್ಲಿ ಅಟ್ಕೊಂಡು ಹೋಗ್ತಾಯಿದ್ದೆ ಅಕ್ಕಿ. ನಾವು ಎತ್ಕೊಬರ ಮುಟ್ಟೆ ಅದು ಚೀಲ ಅಟ್ಕೊಂಡು ಹೋಗ್ಬಿಟ್ಟು ಅದೇನೋ ಅಕ್ಕಿ ಹಾಕ್ಬೇಕಂದ್ರೆ ನನಗೆ ಒಂದು, ಯಾರೋ ನಾನು ಯೂಟ್ಯೂಬ್ ಚಾನಲ್ ನೋಡಲ್ಲ, ಒಂದೂ ಇಲ್ಲ. ನನಗೊಂದು ಸ್ವಲ್ಪ ಮೆಮರೀಸ್ ಈ ಥರ ವೀಡಿಯೋಸ್ ಮಾಡಿಡಬೇಕು ಅಂತ, ಅದಕ್ಕೋಸ್ಕರ ನಾನು ಮಾಡಿಡ್ತಾ ಇರ್ತೀನಿ. ಯಾಕಂದರೆ ಜೀವನದಲ್ಲಿ ನಾನು ಏನಾದರೂ ಕೆಲವೊಂದು ತಪ್ಪುಗಳು ಮಾಡಿರ್ಬೋದು. ಮಾಡಿರೋ ಪ್ರಾಯಶ್ಚಿತ್ತವಾಗಿ ಒಂದಲ್ಲ ಒಂದು ದಿನ ನಾವು ನೋಡಬೇಕಾದ್ರೆ ಪರವಾಗಿಲ್ಲ, ಒಂದಷ್ಟಾದರೂ ಒಂದು ಸಾಸಿವೆ ಕಾಳು ಅಷ್ಟಾದರೂ ಈ ಪ್ರಪಂಚಕ್ಕೆ ನಾವು ನಮ್ಮಿಂದ ಆದಷ್ಟು ಮಾಡಿದ್ದೀವಿ ಅಂತ ನಾನು ಹೇಳಬೇಕು. ಹಾಕೊಂಬರ್ಲಿ ಇಲಾಖೆಯಲ್ಲಿ ಆ ಬಂಡೆ ಮೇಲೆ ಹಾಕೊಂಡು ಜಾಗದಾಗ. ನೋಡಿ ಎಲ್ಲ ಇರುವೆಗಳು ಓಡೋ ಕಾಲು ತಡನೆ. ನಮ್ಮ ಕ್ಯಾಮ್ರಾದಲ್ಲಿ ನ್ಯಾಯವಾಗಿ ಗೊತ್ತಾಗದೇ ಇರ್ಬೋದು. ಅಲ್ಲ ಹಾಕ, ಆ ಬಂಡೆ ಮೇಲೆ ಹಾಕ. ಮುರಳಿ ಯಾಕೆ ನೀನು ಏನಾದರೂ ಆಗ್ಬೇಕಾದ ಚಪ್ಪಲಿ ಬಿಚ್ಚಿಬಿಟ್ಟು ಆಗ್ತಾ ಇರೋದು? ಯಾರು ಕಲ್ಸ್ಕೊಟ್ಟಿದ್ದು ನಿಂಗೆ ಅದು? ನೀನೇ ಏನಾಗಲಿ ಚಪ್ಪಲಿ ಬಿಚ್ಚಿಬಿಟ್ಟು ಹಾಕ್ಬೇಕು. ಅಸಲು ಬಾಳೆಹಣ್ಣು ಕೊಡ್ಬೇಕಂದ್ರೆ ಕೂಡ ಚಪ್ಪಲಿ ಬಿಚ್ಚಿಬಿಟ್ಟು ಕೊಡ್ಬೇಕಂದ್ರೆ ನಾನು ಇವಾಗ ಅವನು ಗಮನಿಸಿರ್ಬೇಕು. ನಾನು ದೇವರಾಣಿಗೆ ನಾನು ಅವನಿಗೆ ಚಪ್ಪಲಿ ಬಿಚ್ಚಿಬಿಟ್ಟು ಅಂತ ಹಾಕಿ ಹೇಳ್ಕೊಟ್ಟಿಲ್ಲ. ಅವನಿಗೆ ಅದು ಅಪ್ಡೇಟ್ ಮಾಡಬೇಕು. ನಾವು ಏನಾದರೂ ಒಂದು ಹುಡುಗರಿಗೆ ಹೇಳ್ಕೊಡ್ಬೇಕು. ಹತ್ತಾರು ಕೆಟ್ಟ ಬುದ್ಧಿಗಳನ್ನ ಕಲಿತಾರೆ ಈ ಡಿಜಿಟಲ್ ಕಾಲದಲ್ಲಿ. ಇವನಷ್ಟು ತಿಟ್ಲೋನು, ಇವನಷ್ಟು ತಲಕಿನ ನನ್ನ ಮಗನ ಯಾರು ಇಲ್ಲ ಹೇಳಬೇಕಾದ್ರೆ. ಆದರೆ ಅವನು ನಾನೊಂದು ಕೆಲವೊಂದು ಹೇಳ್ಕೊಡ್ತೀನಿ. ಈ ಪ್ರಪಂಚಕ್ಕೆ ನಾವು ಏನಾದರೂ ಬಿಟ್ಟು ಹೋಗ್ಬೇಕು. ನಾವು ನೀರನ್ನು ವೇಸ್ಟ್ ಮಾಡಬಾರ್ದು. ಒಂದೊಂದು ಹನಿನೂ ಅವನಿಗೆ ನಾನು ಫೇಸ್ಬುಕ್ಕಲ್ಲಿ ಹಾಕಿರೋದನ್ನ ತೋರಿಸಿದೆ. ಒಂದೇ ಒಂದು ಪಕ್ಷಿ ನೀರಿಲ್ದಿರೋ ಒದ್ದಾಡ್ತಾ ಇರ್ತದೆ. ಒಂದೇ ಒಂದು 5 ಡ್ರಾಪ್ ಆ ಪಕ್ಷಿ ಬಾಯಿಗೆ ಬಿಡಬೇಕಾದ್ರೆ ಆ ಪಕ್ಷಿ ಪ್ರಾಣ ಬರ್ತೈತೆ. ನೀನು ವೇಸ್ಟ್ ಮಾಡೋ ಒಂದು ನೀರು ನೋಡು, ಒಂದು ಪಕ್ಷಿ ಪ್ರಾಣ ಉಳಿತೈತೆ ಅಂತ ಹೇಳ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಹೇಳ್ತಾನೆ. ಸ್ಕೂಲಲ್ಲಿ ಎಷ್ಟೋ ಜನ ನೆಲಿಗಳನ್ನ ತಿರ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಾನು ಆಫ್ ಮಾಡ್ತೀನಿ ನೀನು ಹೇಳಿದ್ದಕ್ಕೆ ಅಂತ ಹೇಳ್ತಾನೆ. ಆ ಚಪ್ಪಲಿ ಬಿಚ್ಚಿದ್ನ ಹೇಳಕ್ಕೆ ಬಂದೆ. ಮುರಳಿ ಅಲ್ಲ ಬಂಡೆ ಮ್ಯಾಗ ಹಾಕ. ಇನ್ನು ಬಂಡೆ ಮೇಲೆ ಅಲ್ಲ, ಇಲ್ಲೊಂದು ಬಂಡೆ ಮೇಲೆ ಹಾಕ. ನೀನು 6:30 ಆಗ್ತಾ ಬಂತು ಸಮಯ. ಆಯ್ತು, ಹಂಗೆ ವೀಡಿಯೋ ಮಾಡ್ಕೊಂಡೇ ಹೋಗ್ತಾ ಇದ್ದು. 10 ನಿಮಿಷ ಹೆಚ್ಚು ಕಡಿಮೆ 9 ನಿಮಿಷದ ಮೇಲೆ ಆಗೋಯ್ತು. ಎಲ್ಲೆಲ್ಲ ನಾಕಿ ಬಾ. ಹಾಂ ಹಾಕು, ನಿಧಾನಕ್ಕೆ ಹಾಕು. ಅಲ್ಲೆಲ್ಲ ಸುತ್ತು ಹಾಕು. ಹೌದಾ ಅಪ್ಪ ಇರುವೆರಾಯ, ನಿನಗೆ ನಾನೆಲ್ಲ ಕೊಟ್ಟಿರೋದು. ನೋಡ ಪರಮಾತ್ಮ, ನೋಡ ಪರಮಾತ್ಮ ಕೊಟ್ಟಿದ್ದು ಆಹಾರ. ಇಟ್ಕೊಂಡು ಹೋಗ್ಲಿ ಹಾಕ. ಇದಕ್ಕೆಲ್ಲ ಲೈಟ್ಗೆ ಪರ್ಸಲ್ಲ ಇಲ್ಲೆಲ್ಲ ಹಾಕ. ಬಿಡ ಅಕ್ಕಿ ಕಾಲಗಳನ್ನವ ಎತ್ಕೊಂಡು ಹೋಗ್ತಾಯಿದ್ದೆ. ಆ ಇರುವೆಗಳು ಗೂಡ್ಗೆ ಎತ್ಕೊಂಡು ಹೋಗಿ ತಿನ್ಲಿ. ನಮ್ಮ ಅಜ್ಜಿ ನಂಜಮ್ಮನು
ನಮ್ಮ ತಾತನ ನಡ್ಕಲಾಪನು ಅವ್ರು ಹೇಳ್ತಾಯಿದ್ರು ಇರುವೆಗಳಿಗೆ ಅವ್ರು ಪಾಪ ಆಗ್ತಾಯಿದ್ರು. ಏನು ಪ್ರಯೋಜನ ಪಾಪ ವಯಸ್ಸಾದ ಕಾಲದಲ್ಲಿ ಪಾಪ ವಯಸ್ಸಾಗಿ ಅಂಥೋ ನರಕ ಅನುಭವಿಸ್ಬಾರ್ದು. ವಯಸ್ಸಾಗಿ ಅಷ್ಟೊಂದು ನಾವು ಇನ್ನೊಬ್ರಿಗೆ ಸೇವೆ ಮಾಡೋಷ್ಟು ಮಾಡಬಾರ್ದು. ಅಂದರೆ ಪರಮಾತ್ಮ ಏನೋ ಗೊತ್ತಿಲ್ಲ. ಪಾಪ ನಮ್ಮ ಅಜ್ಜಿ ನಮ್ಮ ಮನೆಯಾಗ ಒಂದು 2-3 ವರ್ಷ ಇದ್ಲು, ಶಿವ ಪೂಜೆ ಮಾಡ್ದಿರೋ ಊಟ ಮಾಡ್ತಾ ಇದ್ದಿಲ್ಲ. ನಿಜವಾಗ್ಲೂ ಕೈಯಾಗ ಲಿಂಗ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ಈ ಬಿತ್ತಿ ಹಚ್ಬಿಟ್ಟೆ ತಿಂತಾ ಇದ್ದಿದ್ದು ಅಜ್ಜಿ. ನಾವು ಗಾಡಿ ಹತ್ರ ಸಮೀಪ ಬಂದುಬಿಟ್ವಿ. ಎಲ್ಲ ನಮ್ಮಿಂದ ಆದಷ್ಟು ಇದೆಲ್ಲ ರೌಂಡ್ ಹಾಕ್ಕೊಂಡು ಬಂದ್ವಿ. ಇನ್ನೆಷ್ಟೈತೆ ಎಲ್ಲರ ಒಂದೇ ಜಾಗದಾಗ ತಂದು ಅದು ಬಗ್ಸ್ಬಿಟ್ಟು ಹೊಡ್ಬಿಡ್ಬೋದು. ಹಂಗೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಒಂದು ಇಲ್ಲಿ ಹೆಚ್ಚು ಕಡಿಮೆ ಎಷ್ಟೋ ಪ್ರಾಣ ಪಕ್ಷಿಗಳಿರ್ಬೋದು. ಒಂದೇ ಜಾಗ ಇಟ್ಬಿಟ್ಟು ಹೋಗ್ಬಿಟ್ರೆ ಏನು ಪ್ರಯೋಜನ? ಅದು ಪ್ರಯೋಜನ ಅಂದರೆ ಅದೇನೋ ಒಂದು ಕೇರ್ಲೆಸ್ ತನ ಆ ಥರ ಅದು ಹಂಗೆ ಮಾಡ್ಬಾರ್ದು. ಹಂಗೆ ಇಲ್ಲಿ ಸ್ವಲ್ಪ ಹಾಕಿ ಬೈಲಿ ಅವು ಇರ್ಬೇಕಲ್ಲ. ಪ್ಲೇ ಎಲ್ಲ ಟಾರ್ಚ್ ಆನ್ ಮಾಡು. ಇರಿದು ಐತೆ. ಓಂ ನಮಃ ಶಿವಾಯ. ಪರಮಾತ್ಮ ಈಶ್ವರ ಸರ್ವೇಶ್ವರ ಪರಮಾತ್ಮ ನೀನು ಕೊಟ್ಟಿರೋ ಆಹಾರಪ್ಪ. ಇರುವೆಗಳಿಗೆ ನಮ್ದು ಯಾವುದೂ ಇಲ್ಲಪ್ಪ ಭಗವಂತ, ಎಲ್ಲ ನಿಂಗೇನಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇರುವೆಗಳು ಕುಂತದ್ದು ಎಲ್ಲ ಕುಂತದ್ದು. ಚಿಕ್ಕ ಕಡೆ ಎಲ್ಲ ರೌಂಡ್ ಒಂದು 20 ನಿಮಿಷ ಮೇಲ್ಪಟ್ಟಾಗಿರ್ಬೋದು. ಬೆಳಗ್ಗೆ ಯಾರೇ ಒಬ್ಬರು ಯೂಟ್ಯೂಬ್ನ ನಾನು ಹಾಕಿರೋದನ್ನು ನೋಡಿದ್ರೆ ನಿಮ್ಮಿಂದ ಆದಷ್ಟು ನೀವು ಮಾಡಿರಿ. ಈ ಪ್ರಪಂಚದಲ್ಲಿ ನಾವು ಏನೂ ಎತ್ಕೊಂಡು ಹೋಗೋದು ಏನೂ ಇಲ್ಲ. ನಾನು ಲೈಕು ಸಬ್ಸ್ಕ್ರೈಬರ್ಸ್ಗೋಸ್ಕರ ಯಾವತ್ತೂ ನಾನು ಆಗ್ತಾ ಇಲ್ಲ. ಯಾರೂ ನೋಡೋದಿಲ್ಲ ನಮ್ಮ ಯೂಟ್ಯೂಬ್ನ. ಒಂದು 10 ಜನ 15 ಜನ ಮಾತ್ರ ನೋಡ್ತಾರೆ. ಮಾಡೋರು ನೀವು ಒಂದು ಚೂರಾದರೂ ಮಾಡಿ. ನಮಸ್ಕಾರ.